ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7 2025-26ನೇ ಸಾಲಿನ ಮೌಲಾನಾ ಆಜಾದ್ ಶಾಲೆಯವರ ಆಯೋಜಕತ್ವದಲ್ಲಿ ಶಿರಹಟ್ಟಿ ತಾಲೂಕು ಕ್ರೀಡಾಂಗಣದಲ್ಲಿ ಪ್ರಾಥಮಿಕ ವಿಭಾಗ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ನಾಣಿಕೆ ನಾಯಕ್ ಅವರು, ಶತಮಾನಗಳಿಂದ ಕ್ರೀಡೆಗಳನ್ನು ದೈಹಿಕ ಆರೋಗ್ಯ ಮತ್ತು ಸದೃಢತೆಯನ್ನು ಉತ್ತೇಜಿಸುವ ಒಂದು ಸಾಧನವೆಂದು ಪರಿಗಣಿಸಲಾಗಿದೆ. ಆದಾಗ್ಯೂ ಕ್ರೀಡೆಗಳ ಮಹತ್ವವು ದೈಹಿಕ ಯೋಗಕ್ಷೇಮವನ್ನ ಮೀರಿದೆ. ಇಂದು ಇದು ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅತ್ಯಗತ್ಯ. ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ತಂಡದ ಕೆಲಸ, ನಾಯಕತ್ವ, ಹೊಣೆಗಾರಿಕೆ, ತಾಳ್ಮೆ ಮತ್ತು ಆತ್ಮವಿಶ್ವಾಸದಂತಹ ಜೀವನ ಕೌಶಲ್ಯಗಳನ್ನು ನೀಡುತ್ತದೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸಲು ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುತ್ತದೆ. ಇದಲ್ಲದೆ ಕ್ರೀಡೆಗಳು ವಿದ್ಯಾರ್ಥಿಗಳಿಗೆ ತಮ್ಮ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಅವಕಾಶವನ್ನು ನೀಡುತ್ತವೆ. ಇದು ಅವರ ಗುರಿಗಳನ್ನು ಸಾಧಿಸಲು ವೇದಿಕೆಯನ್ನು ಸಜ್ಜುಗೊಳಿಸುತ್ತದೆ. ಮಕ್ಕಳು ತಮ್ಮ ಅಸಾಧಾರಣ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಪ್ರದರ್ಶಿಸುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಶಿರಹಟ್ಟಿ ಪಟ್ಟಣದ ಮುಖಂಡರಾದ ಮುನ್ನಾ ಡಾಲಾಯತ್, ಈರಣ್ಣ ಕೋಟಿ, ಶಿರಹಟ್ಟಿ ಪಟ್ಟಣದ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಶಿಕ್ಷಕಿಯರು ಉಪಸ್ಥಿತರಿದ್ದರು. ವೀರೇಶ್ ಗುಗ್ಗರಿ, ಭೀಮಧ್ವನಿ ನ್ಯೂಸ್ 7. ದೈಹಿಕ ಶಿಕ್ಷಕ ಬಂಧು ಬಳಗಕ್ಕೂ ಮತ್ತು ಎಲ್ಲ ನನ್ನ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಭಾರತ ಮಾತೆ. ಆರೋಗ್ಯವೇ ಭಾಗ್ಯ, ಸದೃಢವಾದ ದೇಹದಲ್ಲಿ ಸದೃಢವಾಗಿ ಬರೆಸಿರ್ಬೇಕಂತೇಳಿ ಮಾನ್ಯ ಶಿಕ್ಷಣಾಧಿಕಾರಿಗಳಾಗಿರುವಂತಹ ನಾನಕಿ ನಾಯಕ್ ಸರ್ ಅವರು ತುಂಬಾ ಹೃದಯದ ಧನ್ಯವಾದಗಳು. ಇದೇ ನಮ್ಮ ಶಾಲೆ ಮೇಲೆ ನಮಗೆ ಒಂದು ಅಭಿಮಾನ ಮತ್ತು ನಮ್ಮ ಯುವಕರು ಕೊಟ್ಟು ಬಂದು ಇಲ್ಲಿವರೆಗೆ ಮಕ್ಕಳನ್ನು ಉದ್ದೇಶಿಸಿ ಮಾತಾಡಿ ಹೀಗೆ ಆರೋಗ್ಯವೇ ಭಾಗ್ಯ, ಸದೃಢವಾದ ದೇಹದಲ್ಲಿ ಸದೃಢವಾಗಿ ಬರೆಸಿರ್ಬೇಕಂತೇಳಿ ಮಾನ್ಯ ಶಿಕ್ಷಣಾಧಿಕಾರಿಗಳಾಗಿರುವಂತಹ ನಾನಕಿ ನಾಯಕ್ ಸರ್ ಅವರು